SG ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ. ಅದೇ ಇಂಗ್ಲಿಷ್ ಒಂದು ಗ್ರಾಮರ್ ಅಲ್ಲಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಒಂದು ವಾಕ್ಯವನ್ನ ಕೊಟ್ಟಾಗ ಆ ವಾಕ್ಯವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ ಅಂತ ಹೇಳಿ 3 ಭಾಗಗಳನ್ನಾಗಿ ಮಾಡ್ತೀವಿ. ಅಂದ್ರೆ ಇಲ್ಲಿ ಒಂದು ವಾಕ್ಯ, ಭೀಮನು ಅನ್ನವನ್ನು ಉಂಡನು. ಇಲ್ಲಿ ಒಂದು ವಾಕ್ಯವನ್ನ ಕೊಟ್ಟಿವಿ, ಭೀಮನು ಅನ್ನವನ್ನು ಉಂಡನು. ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು? ಕರ್ತೃಪದ ಯಾವುದು ಅಂದ್ರೆ ಭೀಮ ಅನ್ನುವಂಥದ್ದು ಕರ್ತೃ. ಹಾಗಾದ್ರೆ ಕರ್ತೃಪದ ಅಂದ್ರೆ ಏನು? ಕ್ರಿಯೆಯ ಕೆಲಸವನ್ನು ಯಾರು ಮಾಡಿದರು ಅಥವಾ ಯಾವುದು ಮಾಡಿತು ಎಂದು ತಿಳಿಸುವ ಪದವನ್ನು ಕರ್ತೃಪದ ಅಂತ ಹೇಳಿ. ಅಂದ್ರೆ ಇಲ್ಲಿ ಕ್ರಿಯೆ ಯಾವುದಿದೆ? ಉಣ್ಣು ಅಥವಾ ಉಂಡನು ಅನ್ನುವಂತಹ ಒಂದು ಕ್ರಿಯೆಗೆ ಯಾರು ಮಾಡಿದ್ರು ಆ ಕೆಲಸವನ್ನ, ಯಾವುದು ಮಾಡಿತು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಕರ್ತೃಪದ. ಅಂದ್ರೆ ಇಲ್ಲಿ ಭೀಮನು ಅನ್ನುವಂಥದ್ದು ಕರ್ತೃಪದ ಆಗುತ್ತೆ. ನಂತರ ಕರ್ಮಪದ. ಕರ್ಮ ಅಂದ ತಕ್ಷಣನೇ ನಾವು ವಿಭಕ್ತಿ ಪ್ರತ್ಯಯದಲ್ಲಿ ನೋಡ್ಬೇಕು. ದ್ವಿತೀಯ ಅನ್ನು ಕರ್ಮಾರ್ಥ ಅಂದ್ರೆ ಕರ್ಮ ಪದವ ಅರ್ಥವನ್ನು ತಿಳಿಸುವಂತಹದ್ದು, ಅದು ದ್ವಿತೀಯ ವಿಭಕ್ತಿ. ಹಾಗಾಗಿ ಕರ್ಮ ಅಂದ್ರೆ ಅನ್ನು ಅನ್ನುವಂತಹ ದ್ವಿತೀಯ ವಿಭಕ್ತಿಯನ್ನು ಹೊಂದಿರುವಂತಹ ಪದ ಅನ್ನವನ್ನು ಅಂತ ಹೇಳ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ? ಕರ್ಮಪದ. ಅಂದ್ರೆ ಹೇಳ್ತಾರಲ್ಲಿ ಕ್ರಿಯಾಪದದ ಅರ್ಥವನ್ನ ಪೂರ್ಣಗೊಳಿಸುವ ಪದಗಳಿಗೆ. ಇಲ್ಲಿ ಕ್ರಿಯೆ ಏನೈತಿ? ಉಂಡನು ಅಥವಾ ಉಣ್ಣು ಅನ್ನುವಂಥ ಕ್ರಿಯೆ ಐತಲ್ಲ, ಆ ಕ್ರಿಯೆಯ ಪದದ ಒಂದು ಅರ್ಥವನ್ನು ಅಂದ್ರೆ ಏನನ್ನು ಉಂಡನು, ಅರ್ಥವನ್ನ ಪೂರ್ಣಗೊಳಿಸುವಂತಹ ಪದಗಳಿಗೆ ನಾವು ಕರ್ಮಪದ ಅಂತ ಹೇಳ್ತೀವಿ. ಇಲ್ಲಿ ಅನ್ನವನ್ನು ಅನ್ನುವಂಥದ್ದು ಕರ್ಮಪದ. ನಂತರ ಬರೋದು ಕ್ರಿಯಾಪದ. ಅಂದ್ರೆ ಕೆಲಸವನ್ನ ಹೇಳುವಂತಹ ಪದವನ್ನ ಕ್ರಿಯಾಪದ. ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಭೀಮ ಊಟ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಏನನ್ನು ಊಟ ಮಾಡ್ತಾ ಇದ್ದಾನೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಅನ್ನವನ್ನು. ಹಾಗಾದ್ರೆ ಇಲ್ಲಿ ಉಂಡನು ಅನ್ನುವಂಥದ್ದು ಕ್ರಿಯಾಪದ. ಸರಿ ಮಿಸ್, ಕರ್ತರಿ ಕರ್ಮಣಿ ಪ್ರಯೋಗ ಅಂತ ಹೇಳಿದ್ರು, ಅದರಲ್ಲಿ ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳನ್ನ ಹೇಳ್ತಾ ಇದ್ದಾರಲ್ಲ? ಅಲ್ಲ. ಯಾಕಂದ್ರೆ ಒಂದು ವಾಕ್ಯದಲ್ಲಿ ನಾವು ಮೊದಲು ಏನ್ ತಿಳ್ಕೊಬೇಕು ಅಂತ, ಯಾವ್ದು ಕರ್ತೃಪದ, ಯಾವ್ದು ಕರ್ಮಪದ, ಯಾವ್ದು ಕ್ರಿಯಾಪದವನ್ನ ಅಂತ ತಿಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮಗೆ ಕರ್ತರಿ ಪ್ರಯೋಗವನ್ನ, ಕರ್ಮಣಿ ಪ್ರಯೋಗವನ್ನ ಸರಳವಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡೋಣ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗವನ್ನ ಯಾವ ರೀತಿ ಮಾಡ್ತೀವಿ ಅಂತ. ಕರ್ತರಿ ಪ್ರಯೋಗ ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕಗಳು ಸೇರಿ ಒಂದು ಪೂರ್ಣ ವಾಕ್ಯವಾದಾಗ ಅದು ಕರ್ತರಿ ಪ್ರಯೋಗ ಎನಿಸುತ್ತದೆ. ಇಲ್ಲಿ ಉದಾಹರಣೆ ನೋಡ್ರಿ. ಭೀಮನು ಅನ್ನವನ್ನು ಉಂಡನು, ರಾಮನು ರಾವಣನನ್ನು ಕೊಂದನು. ಅಂದ್ರೆ ಇಲ್ಲಿ ಧಾತುಗಳಿಗೆ, ಧಾತು ಯಾವುದು ಬರುತ್ತೆ? ಉಂಡನು ಅಥವಾ ಇಲ್ಲಿ ಇರುವಂತಹದ್ದು ಉಣ್ಣು ಅನ್ನುವಂತಹ ಧಾತು. ಅದೇ ತರ ಕೊಲ್ಲು ಅನ್ನುವಂತಹ ಧಾತುಗಳಿಗೆ ಲಿಂಗವಾಚಕ ಭೀಮ ಮತ್ತು ರಾಮ. ಅದರಲ್ಲಿ ಬಹುವಚನ ಇದೆಯೋ ಅಥವಾ ಏಕವಚನ ಇದೆಯೋ? ಏಕವಚನ ಇದೆ. ಹೌದು. ಇಲ್ಲಿ ಅನ್ನವನ್ನು ನಾವು ಅನ್ನ ಅಂತ ತಗೋತೀವಲ್ಲ, ಅದು ಬಹುವಚನ ಬರ್ಬೋದು. ರಾವಣ ಅಂದ್ರೆ ಏಕವಚನ ಬರುತ್ತೆ. ಅಂದ್ರೆ ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕಗಳು ಸೇರಿ ಒಂದು ಪೂರ್ಣ ವಾಕ್ಯವಾದಾಗ ಅದು ಕರ್ತರಿ ಪ್ರಯೋಗ. ಸಂಪೂರ್ಣವಾಗಿ ಇಲ್ಲಿ ಕರ್ತೃಪದ ಇದೆ, ಕರ್ಮಪದ ಇದೆ ಹಾಗೂ ಕ್ರಿಯಾಪದ ಇದೆ. 3 ಕರ್ತೃ, ಕರ್ಮ, ಕ್ರಿಯಾಪದವನ್ನ ಒಳಗೊಂಡಂತಹ ಒಂದು ವಾಕ್ಯವನ್ನು ಕೂಡ ನಾವು ಕರ್ತರಿ ಪ್ರಯೋಗ ಅನ್ನಬಹುದು. ಒಂದು ಸಾಮಾನ್ಯ ವಾಕ್ಯ ಅಂತ ಕೂಡ ಕರಿಬಹುದು. ಹೌದು. ಅಂದ್ರೆ ವಾಕ್ಯದಲ್ಲಿ ಏನಾಗಿರ್ಬೇಕು? ಲಿಂಗನೂ ಇರಬೇಕು, ವಚನನೂ ಇರಬೇಕು. ಅವುಗಳಿಂದ ಕೂಡಿರುವಂತಹ ಒಂದು ವಾಕ್ಯವನ್ನ ಕರ್ತರಿ ಪ್ರಯೋಗ ಅಂತ ಕರಿತೀವಿ. ನಂತರ ಎರಡನೆಯದು ಬರುತ್ತೆ ಕರ್ಮಣಿ ಪ್ರಯೋಗ ಅಂತ ಹೇಳ್ತೀವಿ. ಕರ್ಮಣಿ ಪ್ರಯೋಗ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗವಾಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡ್ರಿ, ಭೀಮನು
ಭೀಮನು ಅನ್ನವನ್ನು ಉಂಡನು. ಹೌದು, ಇದು ಒಂದು ಕರ್ತರಿ ಒಂದು ವಾಕ್ಯ. ಆ ವಾಕ್ಯವನ್ನ ನಾವು ಕರ್ಮಣಿ ಪ್ರಯೋಗಕ್ಕೆ ಮಾಡಿದಾಗ ಏನಂತ ಬರುತ್ತೆ? ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಬರುತ್ತೆ. ಅಂದ್ರೆ ಇಲ್ಲಿ ಉಂಡನು ಅನ್ನುವಂತಹ ಒಂದು ಕ್ರಿಯಾಪದದಲ್ಲಿ ಇರುವಂತಹ ಧಾತು ಉಣ್ಣು ಅಂತ ಆಗುತ್ತೆ. ಹಾಗಾಗಿ ಏನ್ ಬರುತ್ತೆ ಅಂದ್ರೆ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು. ನೋಡ್ರಿ, ಅಲ್ಪಡು ಅಂದ್ರ ಉಣ್ಣಲ್ಪಟ್ಟಿತು, ಅಲ್ಪಟ್ಟಿತು, ಈ ತರ ಪದ ಬರುತ್ತೆ. ಅಂದ್ರ ಭೀಮನು ಅನ್ನವನ್ನು ಉಂಡನು ಅನ್ನುವಂಥ ಒಂದು ವಾಕ್ಯವನ್ನ ನಾವು ಕರ್ಮಣಿ ಪ್ರಯೋಗದಲ್ಲಿ ಮಾಡಿದಾಗ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು. ಅಂದ್ರೆ ಯಾರಿಂದ ಅನ್ನ ಉಣ್ಣಲ್ಪಟ್ಟಿತು ಅಂದ್ರೆ ಭೀಮನಿಂದ ಅಂತ ತಗೋತೀವಿ. ಅದೇ ರೀತಿ ಎರಡನೇ ಒಂದು ವಾಕ್ಯದಲ್ಲಿ ನೋಡಿದಾಗ ರಾವಣನನ್ನು ಕೊಂದನು ಅನ್ನುವಂತ ಈ ಒಂದು ವಾಕ್ಯವನ್ನು ನಾವು ಕರ್ಮಣಿ ಪ್ರಯೋಗದಲ್ಲಿ ಮಾಡಿದಾಗ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು. ಅರ್ಥ ಆಯ್ತು? ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು. ಯಾರಿಂದ, ಯಾರು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಬಂದಾಗ ನಾವು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗವನ್ನ ಹೇಳ್ತೀವಿ ಅಂತ ಹೇಳ್ಬೋದು. ನಂತರ ಕಾಲಪಲ್ಲಟ ಅಂದ್ರೆ ಇಲ್ಲಿ ಒಂದು ಕಾಲದ ಕ್ರಿಯೆಯನ್ನ ಇನ್ನೊಂದು ಕಾಲದ ಕ್ರಿಯಾರೂಪದಲ್ಲಿ ಹೇಳುವುದೇ ಕಾಲಪಲ್ಲಟ ಅಂತ ಕರಿತೀವಿ. ಅಂದ್ರ ವರ್ತಮಾನ ಕಾಲವನ್ನ ವರ್ತಮಾನ ಕಾಲವನ್ನ ಭವಿಷ್ಯತ್ ಕಾಲದಲ್ಲಿ, ಭವಿಷ್ಯತ್ ಕಾಲವನ್ನ ವರ್ತಮಾನ ಕಾಲದಲ್ಲಿ ಹೇಳುವಂತಹ ಒಂದು ಕ್ರಿಯೆಗೆ ನಾವೇನಂತ ಹೇಳ್ತೀವಿ? ಕಾಲಪಲ್ಲಟ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಕಾಲಪಲ್ಲಟ ಯಾವ್ಯಾವುದಕ್ಕೆ ಬರುತ್ತೆ? ವರ್ತಮಾನ ಕಾಲದಲ್ಲಿ ಇರುವಂತಹದ್ದ ವಾಕ್ಯವನ್ನ ನಾವು ಭವಿಷ್ಯತ್ ಕಾಲದಲ್ಲಿ ಇರುವಂತಹ ವಾಕ್ಯವನ್ನ ವರ್ತಮಾನ ಕಾಲದಲ್ಲಿ ಪ್ರಯೋಗ ಮಾಡ್ತೀವಿ. ಅದಕ್ಕೆ ಕಾಲಪಲ್ಲಟ ಅಂತ ಹೇಳ್ತೀವಿ. ಉದಾಹರಣೆಯನ್ನು ನೋಡೋಣ. ಅವನು ಹೊಲದಲ್ಲಿ ಕೆಲಸ ಮಾಡುವನು. ಉದಾಹರಣೆ, ಅವನು ಹೊಲದಲ್ಲಿ ಕೆಲಸ ಮಾಡುವನು. ನೋಡ್ರಿ, ಕ್ರಿಯೆ ಏನೈತಿ? ಮಾಡುವನು ಅಂತ ಐತಿ. ಹಾಗಾದ್ರೆ ವಕಾರ ಅನ್ನುವಂಥದ್ದು ಯಾವ್ದಕ್ಕೆ ಬರುತ್ತೆ? ಭವಿಷ್ಯತ್ ಕಾಲದಲ್ಲಿ ಬರುತ್ತೆ. ಆದ್ರ ವರ್ತಮಾನ ಕಾಲದಲ್ಲಿ ಏನ್ ಬರ್ಬೇಕಾಗಿತ್ತು? ಉತ್ತ ಅಥವಾ ಮಾಡುತ್ತಾನೆ ಅಂತ ಬರ್ಬೇಕಾಗಿತ್ತು. ಅವನು ಹೊಲದಲ್ಲಿ ಕೆಲಸ ಮಾಡುತ್ತಾನೆ ಅಂತ ಬರ್ಬೇಕಾಗಿತ್ತು. ಆದ್ರೆ ಅಲ್ಲಿ ಏನ್ ಬಂದಿದೆ? ಅವನು ಹೊಲದಲ್ಲಿ ಕೆಲಸ ಮಾಡುವನು ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಬಂದಿದೆ ಅಂತ ಹೇಳ್ತಾರ. ನಂತರ ಎರಡನೇ ಉದಾಹರಣೆ ನೋಡ್ರಿ. ಅವಳು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವಳು. ಅಂದ್ರೆ ವ್ಯಾಪಾರ ಮಾಡುವಳು ಅನ್ನುವಂತಹ ಪದ ಏನಾಗ್ಬೇಕಾಗಿತ್ತು? ವರ್ತಮಾನ ಕಾಲದಲ್ಲಿ ಆಗ್ಬೇಕಾಗಿತ್ತು. ಆದ್ರೆ ನಾವೇನ್ ಮಾಡಿದ್ವಿ? ಅದನ್ನ ಭವಿಷ್ಯ ಕಾಲದಲ್ಲಿ ಬರ್ದಿದ್ವಿ. ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕಾಗಿತ್ತು? ವ್ಯಾಪಾರ ಮಾಡುತ್ತಾಳೆ ಅನ್ನುವಂಥದ್ದು ಬರಬೇಕಾಗಿತ್ತು. ಹಾಗಾಗಿ ಇಲ್ಲಿ ವರ್ತಮಾನ ಕಾಲವನ್ನ ಭವಿಷ್ಯ ಕಾಲದಲ್ಲಿ ನಾವು ಹೇಳ್ತೀವಿ. ನಂತರ ಬರೋದು ಎರಡನೆಯದು ಭವಿಷ್ಯ ಕಾಲವನ್ನು ವರ್ತಮಾನ ಕಾಲದಲ್ಲಿ ಅಂದ್ರೆ ಭವಿಷ್ಯತ್ತಿನಲ್ಲಿ ಹೇಳಬೇಕಾಗಿರುವಂತಹ ವಾಕ್ಯವನ್ನ ನಾವೇನ್ ಮಾಡ್ತೀವಿ? ವರ್ತಮಾನ ಕಾಲದಲ್ಲಿ ಹೇಳ್ತೀವಿ. ಅಂದ್ರೆ ಯಾವ್ಯಾವ ಉದಾಹರಣೆಗಳು ಬರ್ತಾವು? ಮೊದಲೇದು ನೋಡಿ. ಅವನು ನಾಳೆ
ಅವನು ನಾಳೆ ಹೋಗುತ್ತಾನೆ ಅಂತ ಹೇಳ್ತಾರೆ. ಹೋಗುತ್ತಾನೆ ಅಲ್ಲಿ ಊರಿಗೆ ಹೇಳ್ರಿ ಅಥವಾ ಏನೋ ಒಂದು ವಿಚಾರ ಹೇಳ್ರಿ. ಆದ್ರೆ ಇಲ್ಲಿ ನಾವು ಭವಿಷ್ಯ ಕಾಲವನ್ನ ಏನ್ ಮಾಡ್ಬೇಕು, ಅವನು ನಾಳೆ ಹೋಗುವನು ಅನ್ಬೇಕು. ಹೌದು, ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದೀವಿ, ಅವನು ನಾಳೆ ಹೋಗುತ್ತಾನೆ ಅಂದ್ರೆ ಭವಿಷ್ಯದಲ್ಲಿ ಹೋಗುವನು ಅನ್ನುವಂಥದ್ದನ್ನ ಬರಬೇಕಾಗಿತ್ತು. ಆದ್ರೆ ನಾವು ಕಾಲಪಲ್ಲಟದ ಒಂದು ಕಾರಣದಿಂದ ಹೋಗುತ್ತಾನೆ ಅಂತ ಹೇಳ್ತೀವಿ. ಆ ನಂತರ ಯಾರಾದ್ರೂ ಊರಿಂದ ಬರ್ತಾ ಇದ್ರೆ ಏನಂತ ಹೇಳ್ತಾರೆ ಹೇಳ್ರಿ, ನಾ ಮುಂದಿನ ತಿಂಗಳು ಬರುತ್ತೇನೆ ಅಂತ ಹೇಳ್ತೇನೆ. ಹೌದಾ, ಇಲ್ಲಿ ನಾನು ಮುಂದಿನ ವಾರ ಶಾಲೆಗೆ ಬರುತ್ತೇನೆ. ಇಲ್ಲಿ ಏನೈತೆ ನೋಡ್ರಿ, ಮುಂದಿನ ವಾರ ಅಂದ್ರೆ ಭವಿಷ್ಯದಲ್ಲಿ ಬರುತ್ತೆ. ಆದ್ರೆ ಅಲ್ಲಿ ಕ್ರಿಯೆಯನ್ನ ಏನ್ ತಗೊಂಡಿದೀವಿ, ಬರುತ್ತೇನೆ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಬರುವೇನು ಅಂತ ಹೇಳ್ಬೇಕಾಗಿತ್ತು. ಹಾಗಾಗಿನೇ ಇಲ್ಲಿ ಕಾಲಪಲ್ಲಟ ಆಗುವಂತಹ ಕಾರಣದಿಂದಾಗಿ ನಾನು ಮುಂದಿನ ವಾರ ಶಾಲೆಗೆ ಬರುತ್ತೇನೆ ಅಂದ್ರೆ ಅಲ್ಲಿ ಬರ್ಬೇಕಾಗಿರೋದು ಯಾವುದು ಒಂದು ಕಾಲ, ಭವಿಷ್ಯತ್ ಕಾಲ. ಬರುವೇನು ಅಂತ ಆಗ್ಬೇಕಾಗಿತ್ತು. ಹೌದು, ಇಲ್ಲಿ ಕಾಲಪಲ್ಲಟ ಅಂದ್ರೇನೆ ಬರೀ ಎರಡು ವರ್ತಮಾನ ಕಾಲದಲ್ಲಿರುವಂತಹ ವಾಕ್ಯಗಳನ್ನ ಭವಿಷ್ಯತ್ ಕಾಲದಲ್ಲಿ, ಭವಿಷ್ಯದಲ್ಲಿರುವಂತಹ ವಾಕ್ಯಗಳನ್ನ ವರ್ತಮಾನ ಕಾಲದಲ್ಲಿ ನಾವು ಹೇಳುವಂತಹದ್ದಕ್ಕೆ ಕಾಲಪಲ್ಲಟ ಅಂತ ಹೇಳ್ತೀವಿ. ಇಲ್ಲಿಗೆ ಕ್ರಿಯಾಪದದ ಕೆಲವೊಂದು ಮಾಹಿತಿಗಳನ್ನ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ಹೊಸದಾದಂತಹ ಒಂದು ವ್ಯಾಕರಣಾಂಶವನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.